ವಿಕ್ರಮ್ ದೀಕ್ಷಾಳನ್ನ ಪೂರ್ತಿಯಾಗಿ ಒಮ್ಮೆ ನೋಡ್ದ. ಏನು ಹಂಗೆ ನೋಡ್ತಿದ್ದೀರಾ? ದೀಕ್ಷಾ ಕೇಳಿದ್ಲು. ಅಲ್ಲ, ನೀನು ಈಗ ತಾನೇ ದೇವಸ್ಥಾನದಿಂದ ಬಂದ್ಯಾ? ಅಲ್ಲ, ನಾನು ಬಂದು ಒಂದು ಸ್ವಲ್ಪ ಹೊತ್ತಾಯಿತು. ಪೂಜೆಯಲ್ಲಿ ಕೂತಿದ್ರಿಂದ ಇರ್ಬೇಕು, ಸ್ವಲ್ಪ ಸುಸ್ತಾಗ್ತಿತ್ತು, ಅದಕ್ಕೆ ಇಲ್ಲೇ ಕೂತಲ್ಲೇ ಸ್ವಲ್ಪ ಕಣ್ಣು ಮುಚ್ಚಿದೆ ಅಷ್ಟೇ. ವಿಕ್ರಮ್ ಅವರೇ, ನೀವು ಫ್ರೆಶ್ ಆಗಿ ಬನ್ನಿ, ನಾನು ಊಟ ಬಡಿಸ್ತೀನಿ. ಮೊದಲು ನೀನು ಹೋಗಿ ಈ ಬಟ್ಟೆಯನ್ನು ಬದಲಾಯಿಸ್ಕೊಂಡು ಬಾ, ಆಮೇಲೆ ನಾವಿಬ್ಬರು ಜೊತೆಯಾಗಿ ಊಟ ಮಾಡೋಣ. ಅಯ್ಯೋ, ನನಗೆ ಹಸಿವಿಲ್ಲ, ನಾನು ದೇವಸ್ಥಾನದ ಪ್ರಸಾದ ಊಟ ತಿಂದಿದ್ದೀನಿ, ಅದಕ್ಕೇನಂತೆ, ನೀನು ಮೊದಲು ಬಟ್ಟೆ ಬದಲಾಯಿಸು ಅಂತ ಹೇಳಿ ವಿಕ್ರಮ್ ಮೇಲೆ ಹೋದ. ಅವನ ಹಿಂದೆ ದೀಕ್ಷಾ ಕೂಡ ಹೋದ್ಲು. ದೀಕ್ಷಾ ರೂಮ್ಗೆ ಹೋಗುವಷ್ಟರಲ್ಲಿ ವಿಕ್ರಮ್ ಸ್ನಾನಕ್ಕೆ ಹೋಗಿದ್ದ. ದೀಕ್ಷಾ ಬೆಡ್ ಮೇಲೆ ಕೂತ್ಲು. ಅವಳ ಮನಸ್ಸು ತುಂಬ ಕಳವಳದಿಂದ ಕೂಡಿತ್ತು. ಆಲೋಚನೆಗಳು ಕಾಡತೊಡಗಿದಾಗ ಅವಳು ಸುಮ್ಮನೆ ಫೋನ್ ಗ್ಯಾಲರಿಯಲ್ಲಿರೋ ಹಳೆಯ ಫೋಟೋಗಳನ್ನ ನೋಡ್ತಾ ಕೂತ್ಲು. ವಿಕ್ರಮ್ ಫ್ರೆಶ್ ಆಗಿ ಹೊರಬಂದಾಗ ದೀಕ್ಷಾ ಫೋನ್ನಲ್ಲಿ ಮುಳುಗಿರೋದನ್ನು ಕಂಡ. ಅವನಿಗೆ ಒಂದು ತುಂಟಾಟದ ಆಲೋಚನೆ ಬಂತು. ಅವನು ಅವಳ ಹತ್ತಿರ ಹೋಗಿ ತನ್ನ ತಲೆಯನ್ನು ಜೋರಾಗಿ ಕೊಡದ. ಅವನ ತಲೆಯಲ್ಲಿದ್ದ ನೀರಿನ ಹನಿಗಳು ಅವಳ ಮುಖದ ಮೇಲೆಲ್ಲ ಸಿಡಿದ್ವು. ದೀಕ್ಷಾ ಒಮ್ಮೆಲೆ ಬೆಚ್ಚಿಬಿದ್ಲು. ಅವಳು ಏನೋ ಹೇಳಲು ಹೊರಟಾಗ ವಿಕ್ರಮ್ ಅವಳ ತುಟಿಗಳನ್ನ ಮುತ್ತಿಟ್ಟ. ದೀಕ್ಷಾ ಅವನನ್ನು ತಳ್ಳೋದಕ್ಕೆ ಪ್ರಯತ್ನಿಸಿದ್ಲು, ಅವಳಿಗೆ ಸಾಧ್ಯ ಆಗಲಿಲ್ಲ. ವಿಕ್ರಮ್ ಅವಳನ್ನ ಪ್ರೀತಿಯಿಂದ ಚುಂಬಿಸ್ದ. ಆ ಕ್ಷಣ ದೀಕ್ಷಾ ಕೂಡ ತನ್ನೆಲ್ಲ ಚಿಂತೆಗಳನ್ನ ಮರೆತು ಅವನ ಪ್ರೀತಿಯಲ್ಲಿ ಕರಗಿದ್ಲು. ವಿಕ್ರಮ್ನ ಪ್ರೀತಿ ತೀವ್ರತೆಗೆ ಅವಳ ಕಣ್ಣುಗಳು ಮುಚ್ಚಿಕೊಂಡವು. ಅವಳು ಅಪ್ಕೊಂಡಾಗ ಅವನ ಸ್ಪರ್ಶ ಅವಳಿಗೆ ಆಸರಿಯಾಯಿತು. ದೇವಸ್ಥಾನದಿಂದ ಬಂದಿದ್ದರಿಂದ ಅವಳಲ್ಲಿ ಕರ್ಪೂರ ಮತ್ತು ಚಂದನದ ಪರಿಮಳ ಇತ್ತು. ಆ ಸುಗಂಧ ವಿಕ್ರಮ್ನನ್ನು ಇನ್ನಷ್ಟು ಸೆಳೀತು. ಅವರ ನಡುವಿನ ಪ್ರೇಮದ ಕ್ಷಣಗಳು ಗಾಢವಾದವು. ದೀಕ್ಷಾ ಪ್ರೀತಿಯ ಮಳೆಯಲ್ಲಿ ಪೂರ್ತಿಯಾಗಿ ನೆನೆದ್ಲು. ನಾಚಿಕೆಯಿಂದ ಕೆಂಪಾದ ಅವಳ ಮುಖವನ್ನು ವಿಕ್ರಮ್ ಪ್ರೀತಿಯಿಂದ ನೋಡ್ದ. ವಿಕ್ರಮ್ನ ಸುಖದ ಮಳೆಯಾಗಿ ತನ್ನ ದೀಕ್ಷಾಳ ಮೇಲೆ ಸುರಿದ. ನಂತರ ಅವಳ ಎದೆಗೆ ಮುಖ ಮುಚ್ಕೊಂಡು ಮಲಗಿದ್ಲು. ಮದುವೆಯಾಗಿ ಇಷ್ಟು ವರ್ಷಗಳಾದರೂ ಪ್ರತಿಯೊಂದು ಅಪ್ಪುಗೆಯ ನಂತರ ದೀಕ್ಷಾ ಹೀಗೆ ಮಾಡ್ತಾಳೆ. ವಿಕ್ರಮ್ನ ಕಣ್ಣುಗಳನ್ನ ನೇರವಾಗಿ ನೋಡೋದಕ್ಕೆ ನಾಚಿಕೆಯಾಗಿ ಅವಳು ಅವನ ಎದೆಯಲ್ಲಿ ಮುಖವನ್ನು ಮರೆಸ್ಕೊಳ್ತಾಳೆ. ದೀಕ್ಷಾ? ಅವಳು ಅವನನ್ನು ನೋಡದೆಯೇ ಉತ್ತರಿಸಿದ್ಲು. ಅವನು ಎದ್ದು ಕೂತು ದೀಕ್ಷಾಳನ್ನು ತನ್ನ ಮಡಲಿಗೆ ಹಾಕೊಂಡ. ದೀಕ್ಷಾ, ಇವತ್ತು ನನಗೆ ಎಷ್ಟು ಸಂತೋಷ ಆಗಿದೆ ಗೊತ್ತಾ? ಅವಳು ಮೆಲ್ಲನೆ ಮುಖ ಎತ್ತಿ ಅವನ ಕಣ್ಣುಗಳನ್ನ ನೋಡಿದ್ಲು. ನಮ್ಮ ಮಗಳು ಇಶಾನಿ ನಿಜವಾಗಿ ಒಂದು ಅಮೂಲ್ಯ ರತ್ನ. ಇವತ್ತು ಕಾಲೇಜ್ಗೆ ಹೋದಾಗ ಒಬ್ಬ ತಂದೆಯಾಗಿ ನನಗೆ ತುಂಬಾ ಹೆಮ್ಮೆ ಅನ್ನಿಸ್ತು. ನಮ್ಮ ಇಶಾನಿ ನಿಜಕ್ಕೂ ಆ ಕಾಲೇಜಿನ ಹೆಣ್ಣು ಹುಲಿ. ಅಪ್ಪನ ಮಗಳಲ್ವಾ, ಅವಳು ಹಾಗಲ್ದಿದ್ರೆ ಮಾತ್ರ ಅಚ್ಚರಿ ಪಡಬೇಕಿತ್ತು. ಇಶಾನಿ ತುಂಬ ಮೃದು ಸ್ವಭಾವದವಳು, ಎಲ್ಲರ ಮೇಲೆ ಕರುಣೆ ಇರೋಳು, ಆದರೆ ಪ್ರತಿಭಟಿಸಬೇಕಾದಲ್ಲಿ ಅವಳಿಗೆ ಧೈರ್ಯವೂ ಇದೆ. ಅವಳಿಗೆ ಆಡಂಬರ ಅಂದರೆ ಇಷ್ಟ ಇಲ್ಲ, ತುಂಬ ಸರಳ ಹುಡುಗಿ. ನಮ್ಮ 4 ಮಕ್ಕಳು ಸರಳವಾಗಿ ಬೆಳೆದಿದ್ದಾರೆ ಅಂದರೆ ಅದಕ್ಕೆ ಕಾರಣ ಅವರ ಅಪ್ಪ ಅಮ್ಮನಾದ ನಾವು ಅಲ್ವಾ ವಿಕ್ರಮ್ ಅವರೇ? ಖಂಡಿತವಾಗಿ ದಕ್ಷ. ಯಾಕಂದರೆ ನಮಗೆ ಯಾವುದರ ಮೇಲೆಯೂ ಅತಿಯಾದ ಮೋಹ ಇಲ್ಲ. ನಾವು ಸಾಮಾನ್ಯ ಜೀವನ ನಡೆಸೋರು. ಹಾಗಾಗಿ ಮಕ್ಕಳು ಹಾಗೆ ಬೆಳೆದಿದ್ದಾರೆ. ಅವರಿಗೆ ಹಣದ ಮೌಲ್ಯ ತಿಳಿದಿದೆ. ದೀಕ್ಷಾ? ನನ್ನ ಅತಿ ದೊಡ್ಡ ಬೇಸರ ಏನು ಗೊತ್ತಾ? ನಮ್ಮ ಇಶಾನಿ ನಿನ್ನ ಹೊಟ್ಟೆಯಲ್ಲಿ ಬೆಳೆಯುವಾಗ ಆ ಪ್ರತಿ ಹಂತವನ್ನು ನಾನು ನೋಡಲಾಗಲಿಲ್ಲ. ಅವಳು ಗರ್ಭದಲ್ಲಿದ್ದಾಗ ತಂದೆಯಾಗಿ ಮೊದಲ ಮುತ್ತು ನೀಡೋದಕ್ಕೆ ನನಗೆ ಸಾಧ್ಯವಾಗಲಿಲ್ಲ. ನೀನು ಡೆಲಿವರಿಯಲ್ಲಿರುವಾಗ ಲೇಬರ್ ರೂಮ್ ಮುಂದೆ ಕಾಯೋದಕ್ಕೆ ನನಗೆ ಅವಕಾಶ ಸಿಗಲಿಲ್ಲ. ಆ ಬಿಳಿ ಬಟ್ಟೆಯಲ್ಲಿ ಸುತ್ತಿ ತಂದ ಪುಟ್ಟ ಮುಖವನ್ನು ಮೊದಲು ನೋಡೋದಕ್ಕೆ ನನಗೆ ಸಾಧ್ಯ ಆಗಲಿಲ್ಲ. ಇವೆಲ್ಲವನ್ನು ಕಳ್ಕೊಂಡ ಅಪ್ಪ ನಾನು ಅಲ್ವಾ ದೀಕ್ಷಾ? ವಿಕ್ರಮ್ನ ಕಣ್ಣಿಂದ ಒಂದು ಹನಿ ಕಣ್ಣೀರು ದೀಕ್ಷಾಳ ಕೆನ್ನೆ ಮೇಲೆ ಬಿತ್ತು. ಆ ಕಣ್ಣೀರು ದೀಕ್ಷಾಳ ಮನಸ್ಸನ್ನು ಚುಚ್ಚಿತು. ವಿಕ್ರಮ್ ಅವರೇ, ಅವಳು ಗದ್ಗದಿತಳ ಕರೆದ್ಲು. ನನ್ನಿಂದಲೇ ಅಲ್ವೇ ಆ ಭಾಗ್ಯ ನಿಮಗೆ ಸಿಗಲಿಲ್ಲ. ಅಂದು ನಾನು ತೆಗೆದುಕೊಂಡ ಆ ತರಾತುರಿ ನಿರ್ಧಾರದಿಂದ ನಮ್ಮ ಇಬ್ಬರಿಗೂ ತುಂಬ ನಷ್ಟ ಆಯ್ತಲ್ವಾ? ಅವಳು ಅಳತೊಡಗಿದ್ಲು. ವಿಕ್ರಮ್ ಅವಳ ಎದೆಗಪ್ಕೊಂಡು ಸಮಾಧಾನ ಪಡಿಸ್ದ. ದೀಕ್ಷಾ, ನಾನೇನ ಎಂದಿಗೂ ತಪ್ಪು ತಿಳಿಯೋದಿಲ್ಲ. ಅಂದು ನಾನಾಡಿದ ಮಾತುಗಳೇ ನಿನ್ನಿಂದ ಹಾಗೆ ಮಾಡಿಸಿದ್ವು. ನೀನನ್ನು ನಾನು ಎಲ್ಲವನ್ನ ಮರೆತು ಬಿಡು ಅಂದಾಗ ನಾಳೆ ನನ್ನ ಹೊಟ್ಟೆಯಲ್ಲಿ ಬೆಳೀತಿರೋ ಜೀವವನ್ನು ಇವನು ಬೇಡ ಅಂತಾನೋ ಎಂಬ ನಿನ್ನ ಆ ಭಯ ನ್ಯಾಯಯುತವಾಗಿತ್ತು. ಆ ಭಯವೇ ನಿನ್ನನ್ನು ಇಲ್ಲಿಂದ ಹೋಗುವಂತೆ ಮಾಡಿತು. ಅದರಲ್ಲಿ ನಿನ್ನ ತಪ್ಪಿಲ್ಲ. ಆ ವಿಷಯವನ್ನು ಈಗ ಬಿಟ್ಬಿಡು, ಚಿಂತಿಸ್ಬೇಡ.
ಅಂತ ವಿಕ್ರಮ್ ಅವಳನ್ನ ಪ್ರೀತಿಯಿಂದ ಒತ್ತಿ ಹಿಡ್ದ. ವಿಕ್ರಮ್ ಅವರೇ, ಈಗ ಬೇಡ. ಹ್ಞೂ ಅಂದರೆ ನಿನಗೆ ಹೆದರಿಕೆ ಇದೆ. ಬಾ, ನನಗೆ ತುಂಬ ಹಸಿವಾಗ್ತಿದೆ, ಊಟ ಬಡಿಸು. ಮೊದಲು ನಾನು ಫ್ರೆಶ್ ಆಗಿ ಬರ್ತೀನಿ, ಆಮೇಲೆ ಊಟ ಹಾಕ್ತೀನಿ. ನಾನು ಬರಬೇಕಾ ಸಹಾಯಕ್ಕೆ? ದೇವ್ರಾಣೆ, ನಿಮ್ಮನ್ನು ಕೊಂದು ಬಿಡ್ತೀನಿ ಅಂತ ದೀಕ್ಷಾ ಕಣ್ಬಿಟ್ಟು ಬಾತ್ರೂಮ್ಗೆ ಓಡಿ ಹೋಗಿ ಬಾಗಿಲು ಹಾಕಿದ್ಲು. ವಿಕ್ರಮ್ ನಗ್ತಾ ಸ್ವಲ್ಪ ಹೊತ್ತು ಮಲಗ್ದ. ದೀಕ್ಷಾ ಹೊರಬಂದಾಗ ವಿಕ್ರಮ್ ಸ್ವಲ್ಪ ನಿದ್ದೆ ಮಾಡಿದ್ದ. ವಿಕ್ರಮ್ ಅವರೇ, ಹೇಳಿ, ಊಟ ಮಾಡಬೇಕಲ್ಲ, ಸಮಯ 3 ಗಂಟೆ ಆಗ್ತಿದೆ. ಓಹೋ, ನಾನು ಸ್ವಲ್ಪ ಕಣ್ಣು ಹಚ್ಚಿದೆ ಅಷ್ಟೇ, ನೀನು ಬಡಿಸು, ನಾನು ಈಗಲೇ ಬರ್ತೀನಿ. ದೀಕ್ಷಾ ಊಟ ಸಿದ್ಧಪಡಿಸುವಷ್ಟರಲ್ಲಿ ವಿಕ್ರಮ್ ಬಂದ. ಅವಳವನಿಗೆ ಊಟ ಬಡಿಸಿ ಪಕ್ಕದಲ್ಲಿ ಕೂತ್ಲು. ನಿನಗೂ ಬೇಕಾ ಊಟ? ದೇವಸ್ಥಾನದ ಪ್ರಸಾದ ತಿಂದ ತಕ್ಷಣ ಹೊಟ್ಟೆ ತುಂಬ್ತಾ? ನಿಮಗೆ ಗೊತ್ತಿಲ್ವೇ ವಿಕ್ರಮ್ ಅವರೇ, ಭಗವಂತನ ಪ್ರಸಾದ ಸ್ವಲ್ಪ ತಿಂದರೂ ಹೊಟ್ಟೆ ಮನಸ್ಸು ಎರಡೂ ತುಂಬುತ್ತೆ. ಆದರೂ ನನ್ನ ಕೈಯಿಂದ ಈ ಒಂದು ತುತ್ತು ತಿನ್ನೋದಕ್ಕೆ ನಿನ್ನ ಹೊಟ್ಟೆಯಲ್ಲಿ ಜಾಗ ಇದ್ದೇ ಇರತ್ತೆ ಅಂದು ಒಂದು ತುತ್ತು ಅವಳ ಬಾಯಿಗಿಟ್ಟ. ಅವಳು ಪ್ರೀತಿಯಿಂದ ಅದನ್ನು ತಿಂದಳು. ಒಂದು ತುತ್ತು ಅಂತ ಹೇಳಿ ವಿಕ್ರಮ್ ಅವಳಿಗೆ 3-4 ತುತ್ತು ತಿನ್ನಿಸ್ದ. ಊಟ ಮುಗಿಸಿ ಪಾತ್ರೆ ತೊಳೆದು ದೀಕ್ಷಾ ಬಂದಾಗ ವಿಕ್ರಮ್ ಹಾಲ್ನಲ್ಲಿ ಸೋಫಾದ ಮೇಲೆ ಮಲಗಿ ಹಳೆಯ ಸಿನಿಮಾವನ್ನು ನೋಡ್ತಿದ್ದ. ದೀಕ್ಷಾ, ಇಲ್ಲಿ ಬಂದು ಕೂರು, ನಾವಿಬ್ಬರು ಜೊತೆಯಾಗಿ ಸಿನಿಮಾ ನೋಡಿ ಇಷ್ಟು ದಿನ ಆಯಿತು. ದೀಕ್ಷಾಳಿಗೆ ಅವನ ಮಾತನ್ನು ಮೀರೋದಕ್ಕೆ ಸಾಧ್ಯ ಆಗಲಿಲ್ಲ. ಅವಳು ಅವನ ಹತ್ರ ಹೋಗಿ ಕೂತ್ಲು. ವಿಕ್ರಮ್ ಅವಳ ಮಡಿಲಲ್ಲಿ ತಲೆ ಇಟ್ಟು TV ನೋಡ್ತಿದ್ದ. ಆದರೆ ದೀಕ್ಷಾಳ ಗಮನ ಅಲ್ಲಿರಲಿಲ್ಲ. ದೇವಸ್ಥಾನದ ಪೂಜಾರಿ ಹೇಳಿದ ವಿಷಯವನ್ನು ವಿಕ್ರಮ್ಗೆ ಹೇಗೆ ಹೇಳಿ ಎಂಬ ಚಿಂತೆ ಅವಳನ್ನು ಕಾಡ್ತಿತ್ತು. ಅವಳು ಅವನ ತಲೆ ಸವರತ್ತ ಆಲೋಚನೆಯಲ್ಲಿ ಮುಳುಗಿದ್ಲು. ದೀಕ್ಷಾ, ಯಾವ ಲೋಕದಲ್ಲಿದೆಯಾ? ತುಂಬ ಹೊತ್ತಿಂದ ಏನೋ ಆಲೋಚನೆ ಮಾಡ್ತಿದ್ಯಾ? ನಿನಗೆ ನನ್ನ ಹತ್ರ ಏನಾದರೂ ಹೇಳೋದಿದೆಯಾ? ಹೌದು, ಖಂಡಿತ ಇದೆ. ನೀನು ದೇವಸ್ಥಾನದಿಂದ ಬಂದಾಗಲಿಂದಲೂ ನಾನು ಗಮನಿಸ್ತಿದ್ದೀನಿ. ಅದು ವಿಕ್ರಮ್ ಅವರೇ, ನಾನು ಒಂದು ವಿಷಯ ಹೇಳಿದ್ರೆ ನನ್ನ ಮೇಲೆ ಸಿಟ್ಟು ಮಾಡ್ಕೊಳ್ತೀರಾ? ಅಂದರೆ ನನ್ನ ಸಿಟ್ಟು ಬರೆಸೋ ವಿಷಯವೇ ಆಗಿದೆ ಅಂತ ಖಚಿತ ಆಯಿತು. ಮೊದಲು ವಿಷಯ ಏನು ಅಂತ ಹೇಳು, ಸಿಟ್ಟು ಮಾಡ್ಕೊಳ್ಳೋದು ಆಮೇಲಿನ ಮಾತು. ಅದು ಏನಂದರೆ ದೀಕ್ಷಾ, ನೀನು ನನ್ನ ಹೆಂಡತಿ. ನನ್ನ ಮೇಲೆ ನಿನಗೆ ಸಂಪೂರ್ಣ ಅಧಿಕಾರ ಇದೆ. ಏನೇ ಇದ್ದರೂ ಮುಚ್ಚುಮರೆ ಇಲ್ಲದೆ ಹೇಳು. ಅದು ನನಗೆ ಸಿಟ್ಟು ಬರೆಸೋ ವಿಷಯ ಆಗಿದ್ದರೂ ಆ ಸಿಟ್ಟು ಸ್ವಲ್ಪ ಹೊತ್ತು ಮಾತ್ರ ಇರುತ್ತೆ ಅಂತ ನೀನು ಗೊತ್ತು ತಾನೆ? ಮತ್ತ್ಯಾಕೆ ಈ ಭಯ? ಅದು ನಾನಿವತ್ತು ದೇವಸ್ಥಾನಕ್ಕೆ ಹೋದಾಗ ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಬಾರಿಸ್ತು. ಛೇ, ಈ ಸಮಯದಲ್ಲಿ ಯಾರಿದು? ತನ್ನ ಹೆಂಡತಿ ಹೇಳ್ತಿದ್ದ ವಿಷಯವನ್ನು ಕೇಳಲಾಗಲಿಲ್ವಲ್ಲ ಎಂಬ ಸಿಟ್ಟಿನಿಂದ ವಿಕ್ರಮ್ ಕೇಳ್ದ. ಅಯ್ಯೋ ವಿಕ್ರಮ್ ಅವರೇ, ನಾನು ಹೋಗಿ ನೋಡ್ತೀನಿ ರೀ. ದೀಕ್ಷಾ ಬಾಗಿಲು ತೆರೆದಾಗ ಶಾಲೆಯ ಮಾಸ್ಟರ್ ಒಬ್ಬರು ಅಪ್ಪುವನ ಎತ್ಕೊಂಡು ನಿಂತಿದ್ರು. ಜೊತೆಗೆ ಆದಿ ಮತ್ತು ಅಕ್ಕು ಕೂಡ ಇದ್ದರು. ಅಯ್ಯೋ, ಏನಾಯ್ತು ಸರ್? ವಿಕ್ರಮ್ ಅವರೇ? ದೀಕ್ಷಾಳ ಕಿರುಚಾಟ ಕೇಳಿ ವಿಕ್ರಮ್ ಓಡ್ ಬಂದ. ಏನಾಯ್ತು ಸರ್? ಮಗನಿಗೇನಾಯಿತು ಅಂತ ವಿಕ್ರಮ್ ಅಪ್ಪುವನ್ನು ಆ ಮಾಸ್ಟರ್ ಕೈಯಿಂದ ಮಡಿಲಿಗೆ ತೆಗೆದುಕೊಂಡ. ಅಪ್ಪು ಪ್ರಜ್ಞೆ ತಪ್ಪಿದವನಂತಿದ್ದ. ಸರ್, ಒಳಗೆ ಬಂದು ಕೊಡಿ. ಹೆದರಬೇಡಿ ವಿಕ್ರಮ್ ಅವರೇ, ಇವರು ಓಡುವಾಗ ಮಗ ಕಲ್ಲಿಗೆ ತಟ್ಟು ಬಿದ್ದಾಗ ಮಂಡಿ ಪಕ್ಕದಲ್ಲಿ ಮತ್ತೊಂದು ಕಲ್ಲು ಚುಚ್ಚಿದೆ. ಸ್ವಲ್ಪ ರಕ್ತ ಹೋಯಿತು. ತಕ್ಷಣ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋದವು. 2 ಹೊಲಿಗೆ ಹಾಕಿದ್ದಾರೆ. ಅಯ್ಯೋ ನನ್ನ ಮಗ, ಅವನಿಗೆ ರಕ್ತ ಕಂಡ್ರೆ ತುಂಬ ಹೆದರಿಕೆ, ಪ್ರಜ್ಞೆ ತಪ್ಪಿಡ್ತಾನೆ ಅಂತ ದೀಕ್ಷಾ ಅಳತೊಡಗಿದ್ಲು. ಅವಳನ್ನ ಕಂಡು ಆದಿ ಮತ್ತು ಅಕ್ಕು ಕೂಡ ಅಳೋದಕ್ಕೆ ಶುರು ಮಾಡಿದ್ರು. ದೀಕ್ಷಾ, ಅಳಬೇಡ, ಮಕ್ಕಳು ಅಳ್ತಿರೋದು ನೋಡು. ದೀಕ್ಷಾ ಮೇಡಮ್, ಹೆದರಬೇಡಿ, ಈಗೇನು ತೊಂದರೆ ಇಲ್ಲ. ರಕ್ತ ಕಂಡು ಹೆದರಿದ್ದ ಅಷ್ಟೇ. ಹೊಲಿಗೆ ಹಾಕಿದ ಮೇಲೆ ಪರವಾಗಿಲ್ಲ ಅನ್ನಿಸ್ತು. ಆದರೆ ಅಮ್ಮನನ್ನು ನೋಡ್ಬೇಕಂತ ಅಳ್ತಿದ್ದ, ಅದಕ್ಕೆ ಬೇಗ ಕರ್ಕೊಂಡು ಬಂದವು. ಗಾಡಿಯಲ್ಲಿ ಬರುವಾಗ ನಿದ್ದೆ ಹೋಗಿದ್ದಾನೆ. ಸರಿ ಸರ್, ದೀಕ್ಷಾ ಮೆಲ್ಲನೆ ಹೇಳಿದ್ಲು. ಹಾಗಾದರೆ ನಾನು ಹೋಗಿ ಬರ್ತೀನಿ. ಅಯ್ಯೋ ಸರ್, ಕುಡಿಯೋದಕ್ಕೆ ಏನೂ ಕೊಡಲಿಲ್ಲ, ಚಹಾ ಮಾಡಿಕೊಡ್ತೀನಿ. ಬೇಡಮ್ಮ, ಏನೂ ಬೇಡ. ಮಗ ಎದ್ದ ಮೇಲೆ ಬೈಬೇಡಿ, ಹೆದರ್ತಾನೆ. ನಾನು ಹೋಗಿ ಬರ್ತೀನಿ. ವಿಕ್ರಮ್ ಅವರೇ, ನನ್ನ ಅಪ್ಪುಗೆ ತುಂಬ ನೋವಾಗಿರಬೇಕು ಅಲ್ವಾ, ಪಾಪ. ದೀಕ್ಷಾ ಪ್ಲೀಸ್, ಮಕ್ಕಳನ್ನು ನೋಡು. ಅವಳು ಆದಿ ಮತ್ತು ಅಕ್ಕುನ ಹತ್ರ ಕರೆದ್ಲು. ಹೇಗಾಯ್ತಿದು? PT ಪೀರಿಯಡ್ನಲ್ಲಿ ಗ್ರೌಂಡ್ನಲ್ಲಿ ಓಡುವಾಗ ಕಲ್ಲಿರೋದು ನೋಡಿಲ್ಲ, ಅದಕ್ಕೆ ತಟ್ಟು ಬಿದ್ದಾಗ ಮತ್ತೊಂದು ಕಲ್ಲು ಮಂಡಿಗೆ ಚುಚ್ಚಿತು. ತುಂಬ ರಕ್ತ ಹೋಯ್ತಮ್ಮ. ಅಪ್ಪು ಹೆದರಿ ಅತ್ತ.
ಆಮೇಲೆ ಪ್ರಜ್ಞೆ ತಪ್ಪಿಬಿಟ್ಟ. ಅವರು ಅಳ್ತಾ ಹೇಳಿದ್ರು, ಅಳಬೇಡಿ ಬಿಡಿ, ಆಗ ಹೋಗಿದೆ. ಅಮ್ಮ ಯಾವಾಗಲೂ ಹೇಳ್ತಾ ಇರಲಿಲ್ವಾ, ಆಟ ಆಡುವಾಗ ಗಮನ ಇರಲಿ ಅಂತ? ಅಪ್ಪುವಿನ ವಿಷಯ ನಿಮಗೆ ಗೊತ್ತಲ್ವೇ? ಅವನಿಗೆ ರಕ್ತ ಕಂಡ್ರೆ ಹೆದರಿಕೆ, ಮೈಕೈ ನೋವಾದರೆ BP ಕಡಿಮೆಯಾಗಿ ಪ್ರಜ್ಞೆ ತಪ್ತಾನೆ. ನೀವು ಅಣ್ಣನ ಬಗ್ಗೆ ಗಮನ ಕೊಡಬೇಕಲ್ವೇ? ದೀಕ್ಷಾ, ಸಾಕು ಮಾಡು. ಇನ್ನು ಮುಂದೆ ಅವರು ಜಾಗೃತಿಯಾಗಿರ್ತಾರೆ ಅಲ್ವ ಮಕ್ಕಳ? ಹೌದಪ್ಪ, ನಾವು ಜಾಗೃತಿಯಾಗಿರ್ತೀವಿ. ಸರಿ, ನೀವು ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಬನ್ನಿ. ಅಪ್ಪು ಅಪ್ಪು ಹೇಳಿ, ಅಷ್ಟರಲ್ಲಿ ನೀವು ಫ್ರೆಶ್ ಆಗಿ ಬನ್ನಿ. ಅವ್ರು ಹೋದ್ಮೇಲೆ ವಿಕ್ರಮ್ ದೀಕ್ಷಾಳನ್ನು ನೋಡ್ದ. ಅವಳು ಕಣ್ಣೀರು ಹಾಕ್ತಾ ಅಪ್ಪುವನ್ನೇ ನೋಡ್ತಿದ್ಲು. ದೀಕ್ಷಾ, ನನಗಿದನ್ನು ಸಹಿಸೋದಕ್ಕಾಗ್ತಿಲ್ಲ ವಿಕ್ರಮ್ ಅವರೇ. ವಿಕ್ರಮ್ ಅವಳನ್ನು ಅಪ್ಕೊಂಡ. ಅಳ್ಳಬೇಡ ದೀಕ್ಷಾ, ನಿನ್ನ ಹತ್ರ ನಮ್ಮ ಮಕ್ಕಳು ಸಹಿಸೋದಿಲ್ಲ. ಈಗ ತಾನೇ ಆ ಇಬ್ಬರು ಮಕ್ಕಳು ಎಷ್ಟು ಬೇಜಾರಿನಿಂದ ಹೋದ್ರು ನೋಡು. ಅವ್ರ ಮನಸ್ಸಿನಲ್ಲಿ ನಾವೇ ಅಣ್ಣನಿಗೀಗಾಗೋದಕ್ಕೆ ಕಾರಣ ಅನ್ನೋ ಭಾವನೆ ಬಂದಿರುತ್ತೆ. ವಿಕ್ರಮ್ ಅವರೇ, ನಾನು ಹಾಗೆ ಹೇಳಿಲ್ಲ. ಅಪ್ಪುವಿನ ಸ್ಥಿತಿ ಅವ್ರಿಗೆ ಗೊತ್ತು. 3ರಲ್ಲಿ ಒಬ್ಬನು ಉಳಿಯೋದಿಲ್ಲ ಅಂತ ಡಾಕ್ಟರ್ ಹೇಳಿದಾಗ ನಾನು ಪ್ರಾರ್ಥನೆ ಮಾಡಿ ಇವನ್ನ ಉಳಿಸ್ಕೊಂಡೆ. ಅಪ್ಪುವಿಗೆ ಈ ಸಮಸ್ಯೆ ಇರೋದು ನಮಗೆ ಆಮೇಲೆ ಗೊತ್ತಾಯಿತು. ರಕ್ತ ಅಥವಾ ಕಷ್ಟದ ದೃಶ್ಯಗಳನ್ನ ನೋಡೋ ಶಕ್ತಿ ಅವನ ಮನಸ್ಸಿಗೆ ಇಲ್ಲ. ಅದಕ್ಕೆ ನಾನು ಹೆದರೋದು. ಸರಿ ಬಿಡು, ಅಪ್ಪು ದೊಡ್ಡವನಾದ ಮೇಲೆ ಕೌನ್ಸಿಲಿಂಗ್ ಕೊಡಿಸೋಣ, ಎಲ್ಲವೂ ಸರಿಯಾಗತ್ತೆ. ಅವನು ನಮ್ಮಗ ಅಲ್ವಾ? ಅಷ್ಟರಲ್ಲಿ ಅಪ್ಪು ವಿಕ್ರಮ್ನ ಎದೆಯಲ್ಲಿ ಮಲಗಿದ್ದವನು ಸ್ವಲ್ಪ ಅಲುಗಾಡ್ದ. ಅಮ್ಮ ಅಂತ ಕರೆದಾಗ ದೀಕ್ಷಾ ತಕ್ಷಣ ಅವನನ್ನು ತನ್ನ ಮಡಿಲಿಗೆ ಎಳ್ಕೊಂಡ್ಳು. ಅಮ್ಮ, ನೋವಾಗ್ತಿದೆ. ಏನಿಲ್ಲ ಪುಟ್ಟ, ಅಮ್ಮನ ಅಪ್ಪುವಿಗೆ ಏನೂ ಆಗಲ್ಲ. ನೋವು ಬೇಗ ವಾಸಿ ಆಗತ್ತೆ. ಅಳಬೇಡ, ನನ್ನ ಬಂಗಾರ ಅಲ್ವಾ ಅಂತ ದೀಕ್ಷಾ ಅವನನ್ನು ಸವರ್ತಿದ್ಲು. ಸ್ವಲ್ಪ ಹೊತ್ತಿನ ನಂತರ ಅಪ್ಪು ಮೆಲ್ಲನೆ ಎದ್ದ. ತನ್ನೆದುರಿಗೆ ಅಪ್ಪ, ಆದಿ ಮತ್ತು ಅಕ್ಕು ಕೂತಿರೋದನ್ನ ನೋಡ್ದ. ಅಪ್ಪು ಮೆಲ್ಲನೆ ಅಮ್ಮನ ಮುಖ ನೋಡ್ದ. ಅವಳ ಭಾವನೆ ಹೇಗಿದೆ ಅಂತ ಅರಿಯಲು ಬಯಸ್ದ. ಏನು ನೋಡ್ತಿದ್ಯಾ ಅಥರ್ವ್? ಸಾರಿ ಅಮ್ಮ. ಓಡಿ ಬಿದ್ದು ಹೊಲಿಗೆ ಹಾಕಿಸ್ಕೊಳ್ಳೋ ಸ್ಥಿತಿ ತಂದುಕೊಂಡು ಈಗ ಸಾರಿ ಅಂದರೆ ಏನು ಬಂತು ಅಪ್ಪು? ಇನ್ನು ಮುಂದೆ ಜಾಗೃತಿ ಆಗಿರು ಸಾಕು. ಅಮ್ಮ ಬೈಯೋದಿಲ್ಲ, ಹೆದರಬೇಡ. ಅಪ್ಪು ಬೇಜಾರಿನಿಂದ ಅಮ್ಮನ ಕುತ್ತಿಗೆಗೆ ಮುಖ ಮುಚ್ಕೊಂಡ. ಅಷ್ಟೊಂದು ದೊಡ್ಡವನಾದ್ಮೇಲೆ ಹೀಗೆ ಅಮ್ಮನ ಮಡಿಲಲ್ಲಿ ಕೂತ್ರೆ ನನ್ನ ಪಾಪದ ಹೆಂಡತಿ ಮುರಿದು ಹೋಗ್ತಾಳೆ, ಕೆಳಗಿಳಿಯೋ. ಇವಳು ನನ್ನಮ್ಮ ಅಂತ ಅಪ್ಪು ಮುನಿಸ್ಕೊಂಡ. ಓಹೋ, ನಾನು ಹೆಂಡತಿ ಆದಮೇಲೆ ತಾನೇ ನಿನ್ನಮ್ಮ ಆಗಿದ್ದು ಅಂತ ವಿಕ್ರಮ್ ತಮಾಷೆ ಮಾಡ್ದ. ವಿಕ್ರಮ್ ಅವರೇ, ಸಾಕು ಮಾಡಿ. ಅಪ್ಪು ಅಪ್ಪನ ಮಡಿಲಲ್ಲಿ ಕೂರು. ಅಮ್ಮ ನಿಮ್ಗಾಗಿ ಚಹಾ ತರ್ತಾರೆ. ಇಂದು ಏನು ಸ್ಪೆಷಲ್ ಬೇಕು? ಅಪ್ಪು ಏನು ಹೇಳ್ತಾನೋ ಅದನ್ನೇ ಮಾಡ್ತೀನಿ. ಇಬ್ಬರು ಮಕ್ಕಳ ಮುಖ ಬಲೂನ್ನಂತೆ ಉಬ್ಬಿರೋದನ್ನು ಕಂಡು ದೀಕ್ಷಾ ಮತ್ತು ಅಪ್ಪು ಜೋರಾಗಿ ನಕ್ಕಿದ್ರು. ಅಪ್ಪು, ನಮಗೆ ಬೋಂಡ ಬೇಕಲ್ವಾ? ವಿಕ್ರಮ್ ಕೇಳ್ದ. ಹೌದಮ್ಮ ಅಂತ ಮೂವರು ಏಕಕಂಠದಲ್ಲಿ ಹೇಳಿದರು. ದೀಕ್ಷಾ ಅಪ್ಪುವನ್ನು ವಿಕ್ರಮ್ನ ಮಡಿಲಲ್ಲಿ ಕೂರಿಸ್ತಾ, ಕಳ್ಳ ವಿಕ್ರಮ್, ಮಕ್ಕಳನ್ನ ನೆಪ ಮಾಡಿಕೊಂಡು ತಿನ್ನಬೇಕು ಅಂದ್ಕೊಂಡಿದ್ದಾರೆ ಅಲ್ವಾ ಅಂತ ದೀಕ್ಷಾ ಮೆಲ್ಲನೆ ಅವನ ಕಿವಿಯಲ್ಲಿ ಹೇಳಿದ್ಲು. ವಿಕ್ರಮ್ ಅವಳನ್ನ ನೋಡಿ ಕಣ್ಣು ಹೊಡೆದು, ಆಸೆ ಅನಿಸಿದ ತಕ್ಷಣ ಅದನ್ನು ಈಡೇರಿಸ್ಕೊಳ್ಬೇಕು ದೀಕ್ಷಾ, ಸ್ವಲ್ಪ ಹೊತ್ತಿನ ಹಿಂದಿನ ಕ್ಷಣಗಳಂತೆ ಅಂದ. ದೀಕ್ಷಾ ನಾಚಿಕೆಯಿಂದ ಕಿಚನ್ಗೆ ಹೋದ್ಲು. ಹಿತ್ತಲಿನಿಂದ ಬಾಳೆ ಎಲೆ ತಂದು ತೊಳೆದು ಅಕ್ಕಿ ಹಿಟ್ಟಿನ ಮಿಶ್ರಣವನ್ನು ಹರಡಿ ಅದಕ್ಕೆ ತೆಂಗಿನ ತುರಿ ಮತ್ತು ಬೆಲ್ಲದ ಮಿಶ್ರಣವನ್ನು ಸೇರಿಸಿ ಒಂದು ಸ್ವೀಟನ್ನು ಕೂಡ ತಯಾರಿಸಿದ್ಲು. ನಂತರ ಶುಂಠಿ ಚಹಾ ಬೋಂಡಾವನ್ನು ಕೂಡ ತಯಾರಿಸಿದ್ಲು. ಅಷ್ಟರಲ್ಲಿ ಕಾಲೇಜಿನಿಂದ ಇಶಾನಿ ಬಂದ್ಲು. ಅಪ್ಪುವಿನ ಗಾಯ ಕಂಡವಳು ಅವನನ್ನು ಸಮಾಧಾನ ಪಡಿಸ್ತಿದ್ಲು. ದೀಕ್ಷಾಳಿಗೆ ಇಶಾನಿ ಕೇವಲ ಅಕ್ಕ ಮಾತ್ರ ಅಲ್ಲ, ಅಮ್ಮನೂ ಹೌದು ಅನ್ನಿಸ್ತು. ಎಲ್ರಿಗೂ ಬಿಸಿ ಬಿಸಿ ಬೋಂಡಾ ಚಹಾ ನೀಡಿದ್ಲು. ಇಶಾನಿ ತಿನ್ನೋದಕ್ಕೆ ಹೋದಾಗ ವಿಕ್ರಮ್ ತಡೆದ. ಇಶಾನಿ, ಮೊದಲು ಫ್ರೆಶ್ ಆಗ್ಬಾ, ಆಮೇಲೆ ತಿನ್ನು. ಓ ಸರಿ ಮಿಸ್ಟರ್ ಶುಚಿತ್ವ ಸೈಕೋ ಅಂತ ಇಶಾನಿ ಮುನಿಸ್ಕೊಂಡು ಮೇಲೆ ಹೋದ್ಲು. ಶುಚಿತ್ವ ಸೈಕೋ ಚೆನ್ನಾಗಿದೆ ಅಲ್ವಾ ದೀಕ್ಷಾ ಹೆಸರು? ಹೌದು ಹೌದು ಅಂತ ದೀಕ್ಷಾ ನಕ್ಕದ್ಲು. ವಿಕ್ರಮ್ ಅವಳನ್ನ ಕಣ್ಣರಳಿಸಿ ನೋಡ್ದ. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂದರು. ವಿಕ್ರಮ್ ಮಾತ್ರ ಅಷ್ಟೊಂದು ಚೆನ್ನಾಗಿಲ್ಲ, ಆದರೂ ತಿನ್ಬೋದು ಅಂದ. ಸರಿ, ಹಾಗಾದರೆ ನೀವು ತಿನ್ನಬೇಡಿ, ನಾವೇ ತಿಂತೀವಿ ಅಂತ ಮಕ್ಕಳು ಅವನನ್ನು ಕಾಡಿಸಿದ್ರು. ದೀಕ್ಷಾ ಬೇಜಾರಿನಿಂದ ಕಿಚನ್ಗೆ ಹೋದ್ಲು. ವಿಕ್ರಮ್ ಅವಳ ಹಿಂದೆ ಹೋದ. ಬಿಡಿ ನನ್ನ,
ಯಾಕೆ ಸಿಟ್ಟು ಬಂತಾ ನನ್ನ ದೀಕ್ಷಾ ಪುಟ್ಟಿಗೆ? ನಾನು ಸುಮ್ಮನೆ ತಮಾಷೆ ಮಾಡಿದೆ. ನಿನ್ನ ಕೈಯಿಂದ ಏನು ಮಾಡಿದ್ರು ಅದು ತುಂಬ ರುಚಿಯಾಗಿರುತ್ತೆ. ನಿನ್ನ ಪ್ರೀತಿಯೇ ಆ ರುಚಿಗೆ ಕಾರಣ. ವಿಕ್ರಮ್ ಅವಳ ಮುನಿಸು ಹೋಗಲಾಡಿಸಲು ಮತ್ತೆ ಚುಂಬಿಸ್ದ. ಈಗ ಸಿಟ್ಟು ಹೋಯ್ತಾ? ಇನ್ನೂ ಹೋಗಿಲ್ಲ ಅಂದರೆ ಮತ್ತೊಮ್ಮೆ. ಅಯ್ಯೋ ಬೇಡ, ನನ್ನ ಸಿಟ್ಟು ಹೋಯ್ತು ಅಂತ ದೀಕ್ಷಾ ನಕ್ಕದ್ಲು. ಸಂಜೆ ದೀಕ್ಷಾ ಮತ್ತು ಮಕ್ಕಳು ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ತಿರೋದನ್ನು ವಿಕ್ರಮ್ ನೋಡ್ತಾ ಕೂತಿದ್ದ. ಅವನಿಗೆ ಈ ದೃಶ್ಯ ತುಂಬ ಇಷ್ಟ. ಇವರೆಲ್ಲರೂ ಭಗವಂತ ತನಗೆ ಕೊಟ್ಟ ದೊಡ್ಡ ನಿಧಿ ಅಂತ ಅವನಿಗೆ ಅನ್ನಿಸ್ತು. ದೀಕ್ಷಾ ಬಂದು ವಿಕ್ರಮನ ಹಣೆಗೆ ವಿಭೂತಿ ಹಚ್ಚಿದಾಗ ಅವನು ಎಚ್ಚರಗೊಂಡ. ಏನು ವಿಕ್ರಮ್ ಅವರೇ, ಯಾವ ಲೋಕದಲ್ಲಿದ್ದೀರಿ? ನಾನು ಬಂದಿದ್ದು ವಿಭೂತಿ ಹಚ್ಚಿದ್ದು ಗೊತ್ತೇ ಆಗಲಿಲ್ವಲ್ಲ. ಹೇ ಏನಿಲ್ಲ, ನೀವು ಪ್ರಾರ್ಥನೆ ಮಾಡೋದನ್ನು ನಾನು ನೋಡ್ತಾ ಇದ್ದೆ ಅಷ್ಟೇ. ಅಷ್ಟಲ್ಲಿ ಮಕ್ಕಳು, ಅಮ್ಮ ಮತ್ತು ಅಪ್ಪ ಇಷ್ಟು ಕ್ಯೂಟಾಗಿ ಕಾಣಿಸ್ತಾರಲ್ವಾ, ಅವರ ನಡುವಿನ ಕೆಮಿಸ್ಟ್ರಿ ಅದ್ಭುತ ಅಂತ ಮಾತಾಡ್ತಿದ್ರು. ಇಶಾನಿ ಅಕ್ಕನಿಗೆ ಆ ಬಿಳಿ ಕಣ್ಣಿನ ರಾಜ್ಕುಮಾರ ಬಂದಾಗ ಅವರಿಬ್ಬರ ಪ್ರೀತಿಯು ಹೀಗೇ ಇರುತ್ತೆ ಅಲ್ವಾ ಅಂತ ತಮ್ಮಂದಿರು ಇಶಾನಿಯನ್ನು ಚುಡಾಯಿಸಿದ್ರು. ಇಶಾನಿಯ ಕೆನ್ನೆಗಳು ನಾಚಿಕೆಯಿಂದ ಕೆಂಪಾದವು. ಸರಿ, ಈಗ ಎಲ್ಲರೂ ಹೋಗಿ ಓದ್ಕೊಳ್ಳಿ ಅಂತ ವಿಕ್ರಮ್ ಹೇಳ್ದ. ಇಶಾನಿ ಅವಳ ಕೆಲಸ ಅವಳಿಗೆ ಗೊತ್ತು. ಅವಳು ಸರಿಯಾದ ಸಮಯಕ್ಕೆ ಓದ್ಕೊಳ್ತಾಳೆ. ನೀವು ಮಾತ್ರ ನನ್ನ ರಾಕ್ಷಸ ರೂಪ ನೋಡೋ ಮುನ್ನ ಓದೋದಕ್ಕೆ ಹೋಗಿ. ವಿಕ್ರಮ್ ಮಕ್ಕಳಿಗೆ ಲಂಡನ್ನಿಂದ ತಂದ ಚಾಕ್ಲೇಟ್ ಕೊಡೋದಕ್ಕಾಗಿ ಹೇಳಿ ಅವರಿಂದ ಮುತ್ತುಗಳನ್ನ ಪಡೆದ. ರಾತ್ರಿ ಊಟದ ನಂತರ ಮಕ್ಕಳೆಲ್ಲ ಮಲಗೋದಕ್ಕೆ ಹೋದರು. ವಿಕ್ರಮ್ ತನ್ನ ಮರುದಿನ ಪ್ರಾಜೆಕ್ಟ್ ಕೆಲಸದಲ್ಲಿ ಮುಳುಗಿದ್ದ. ದೀಕ್ಷಾ ರೂಮ್ ಬಂದಾಗಿನಿಂದ ಪೂಜಾರಿ ಹೇಳಿದ ವಿಷಯವನ್ನೇ ನೆನೆದು ಟೆನ್ಷನ್ ಆಗ್ತಿದ್ಲು. ವಿಕ್ರಮ್ ಅವಳ ಮುಖ ನೋಡಿ ಲ್ಯಾಪ್ಟಾಪನ್ನು ಆಫ್ ಮಾಡ್ದ. ದೀಕ್ಷಾ, ಏನೇ ಇದ್ರೂ ನೇರವಾಗಿ ಹೇಳು. ನಿನಗೆ ಗೊತ್ತು ನನಗೆ ಸುಮ್ಮನೆ ಟೆನ್ಷನ್ ಮಾಡಿಕೊಂಡ್ರೆ ಇಷ್ಟ ಆಗಲ್ಲ ಅಂತ. ನಮ್ಮಿಬ್ಬರಿಗೂ ಸ್ವಲ್ಪ ಸಮಯ ಬಾಲ್ಕನಿಯಲ್ಲಿ ಕೂರೋಣವಾ ವಿಕ್ರಮ್ ಅವರೇ, ಪ್ಲೀಸ್? ಅವರಿಬ್ಬರು ಬಾಲ್ಕನಿಗೆ ಹೋದರು. ವಿಕ್ರಮ್ ದೀಕ್ಷಾಳನ್ನು ತನ್ನ ಮಡಲಲ್ಲಿ ಕೂರಿಸ್ಕೊಂಡ. ನನ್ನ ಮೇಲೆ ಸಿಟ್ಟು ಮಾಡ್ಕೊಳ್ಬೇಡಿ ವಿಕ್ರಮ್ ಅವರೇ. ಸರಿ, ವಿಷಯ ಏನು ಅಂತ ಹೇಳು. ನಾನು ದೇವಸ್ಥಾನಕ್ಕೆ ಹೋದಾಗ ಇಶಾನಿಯ ಜಾತಕ ಬರೆಯೋದು ಕೊಟ್ಟಿದ್ದೆ. ಇವತ್ತು ಪೂಜಾರಿ ಜಾತಕ ಕೊಟ್ಟರು. ಅದರಲ್ಲಿ ಬರೆದಿರೋದು ಕೇಳಿ ನನಗೆ ಭಯ ಆಗ್ತಿದೆ. ಇಶಾನಿಗೆ 21 ವರ್ಷದ ಒಳಗಾಗಿ ಮದುವೆ ಆಗದಿದ್ದರೆ ಮುಂದೆ ಎಂದಿಗೂ ಮಾಂಗಲ್ಯ ಯೋಗ ಇಲ್ಲವಂತೆ. ಇವಾಗ ಅವಳಿಗೆ 20 ತುಂಬಿದೆ. ದೀಕ್ಷಾ, ಏನು ಹುಚ್ಚಾಟ ಇದು? ಯಾವನೋ ಪೂಜಾರಿ ಹೇಳಿದ ಅಂತ ಓದ್ತಿರೋ ಮಗಳಿಗೆ ಮದುವೆ ಮಾಡಬೇಕಾ? ನನಗೆ ಈ ಜಾತಕದ ಮೇಲೆ ನಂಬಿಕೆ ಇಲ್ಲ. ಇಲ್ಲಿಗೆ ಈ ವಿಷಯವನ್ನು ಬಿಟ್ಬಿಡು. ವಿಕ್ರಮ್ ಅವರೇ, ಪ್ಲೀಸ್ ಕೇಳಿ. ನನಗೂ ಮೊದಲು ಹಾಗೆ ಅನ್ನಿಸ್ತು. ಆದರೆ ಮಕ್ಕಳ ಜಾತಕ ಬರೆದ ಪಂಡಿತರ ಹತ್ರ ಹೋಗಿ ಕೇಳಿದಾಗ ಅವರು ಇದೇ ಮಾತು ಹೇಳಿದ್ರು. ಇಬ್ಬರು ಒಂದೇ ವಿಷಯ ಹೇಳಿದಾಗ ಹೀಗೆ ನಿರ್ಲಕ್ಷ್ಯ ಮಾಡಲಿ? ಎಲ್ಲವೂ ಇದ್ದು ನಮ್ಮ ಮಗಳು ಮಾಂಗಲ್ಯ ಭಾಗ್ಯ ಇಲ್ಲದೆ ಬದುಕೋದು ನಮಗೆ ನೋಡೋದಕ್ಕೆ ಸಾಧ್ಯವಾ ಅಂತ ದೀಕ್ಷಾ ಅಳತೊಡಗಿದ್ಲು. ವಿಕ್ರಮ್ಗೂ ಆ ಮಾತು ಕೇಳಿ ಆತಂಕ ಆಯಿತು. ಇಶಾನಿ ಅವನ ರಾಜಕುಮಾರಿ. ಅವಳ ಮದುವೆ ಕನಸು ಅವನಿಗಿತ್ತು. ದೀಕ್ಷಾ, ಈಗ ನಾನು ಏನೂ ಹೇಳೋದಕ್ಕಾಗೋದಿಲ್ಲ. ನನಗೆ 1 ದಿನದ ಸಮಯ ಕೊಡು, ಆಮೇಲೆ ನಿರ್ಧಾರ ಮಾಡೋಣ. ಆದರೆ ಇಶಾನಿ ಇದ್ಯಾವುದು ತಿಳಿಯದೆ ತನ್ನ ಬಿಳಿ ಕಣ್ಣಿನ ರಾಜಕುಮಾರನ ಕನಸು ಕಾಣ್ತಾ ನಿಂತಿದ್ಲು. ನಾಳೆ ತನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರಲಿದೆ ಅಂತ ಅವಳಿಗೆ ತಿಳಿದಿರಲಿಲ್ಲ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಮುಂಚಿತವಾಗಿ ನೋಡಲು ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.